ಇನ್ನು ಕ್ಯಾಬಿನೆಟ್ ಕಗ್ಗಂಟು ಬಳಿಕವೂ ಡಿಕೆಶಿಗೆ ಟೆನ್ಷನ್ ಅನ್ನೋದು ತಪ್ಪಲಿಲ್ಲ. ಕೊನೆಯ ಕ್ಷಣದಲ್ಲಿ ಸಚಿವರ ಪಟ್ಟಿ ಬದಲಾವಣೆ ವಿಚಾರ ಹೈಕಮಾಂಡ್ ಮಾರ್ಗದರ್ಶನದಂತೆ ಮಾಡಿದ್ದೇನೆ ಅಂತ ಸಿಎಂ ಹೇಳಿಕೊಂಡಿದ್ದಾರೆ. ಗಾಯತ್ರಿ ಶಾಂತೇಗೌಡಗೆ ಮಂತ್ರಿಗಿರಿ ಮಿಸ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್ ಇಶ್ಯೂ ಕಾರಣ ಹೇಳಿದ್ದಾರೆ ಮುಖ್ಯಮಂತ್ರಿ ಡಿಕೆಶಿ ಅವರು. ಇದು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಸಚಿವ ಸಂಪುಟದ ಅಂತಿಮ ಪಟ್ಟಿ ಬಿಡುಗಡೆಯಾದ ಬೆನ್ನಲ್ಲೇ ಮತ್ತೊಂದು ಹೊಸ ಚರ್ಚೆ ಈಗ ಶುರುವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಅಂತಿಮ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನುವಂಥ ವಿಚಾರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಟೆಕ್ನಿಕಲ್ ಇಶ್ಯೂ. ಹೈಕಮಾಂಡ್ ಹೇಳಿದಂತೆ ನಾನು ಪಟ್ಟಿ ಕೊಟ್ಟಿದ್ದೇನೆ. ನಾನು ಅಂತಿಮವಾಗಿ ಸಹಿ ಹಾಕಿ ಕಳಿಸಿರ್ತಕ್ಕಂಥ ಒಂದು ಪಟ್ಟಿಯೇ ಅಧಿಕೃತ ಹಾಗೂ ಅಂತಿಮ ಪಟ್ಟಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸೋರಿಕೆಯಾಗಿರ್ತಕ್ಕಂಥ ಅಥವಾ ಫ್ಯಾಕ್ಸ್ ಮೂಲಕ ಹರಿದಾಡ್ತಿರ್ತಕ್ಕಂಥ ಒಂದು ಪಟ್ಟಿಯೇ ಅಂತಿಮ ಪಟ್ಟಿ ಅಲ್ಲ ಅಂತ ಕೂಡ ಸಿಎಂ ಇದೇ ವೇಳೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಂದರೆ ಸಾಮಾಜಿಕ ಪಟ್ಟಿಗಳ ಆಧಾರದ ಮೇಲೆ ಯಾವುದೇ ಒಂದು ಗೊಂದಲ ಸೃಷ್ಟಿಸಬಾರದು ಅನ್ನುವಂಥ ಒಂದು ಸಂದೇಶವನ್ನು ಈಗ ಸಿಎಂ ಅವರು ಕೊಟ್ಟಿರತಕ್ಕಂಥದ್ದು. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನ ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದು ಹೈಕಮಾಂಡ್ ಅದನ್ನ ನಮ್ಮನ್ನ ಕನ್ಸಿಡರ್ ಮಾಡುತ್ತೆ. ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾವುದಕ್ಕೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಖಂಡಿತ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ಯಾವುದೂ ರಿಯಾಕ್ಟ್ ಮಾಡಲ್ಲ. ಯಾವುದು ಇಲ್ಲ. ನನಗೆ ಹೈಕಮಾಂಡ್ ನಿಂದ ಏನ್ ಬಂತೋ ಏನ್ ಹೇಳಿದಾರೋ ಅದ್ರ ಮಾರ್ಗದರ್ಶನ ಕೇಳ್ತೀನಿ ಅಷ್ಟೇ. ಗಾಯತ್ರಿ ಶಾಂತೇಗೌಡರನ್ನ ತೆಗಿತೀವಿ ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಯಾವುದು ಇಲ್ಲ. ನನಗೆ ಹೈಕಮಾಂಡ್ ನಿಂದ ಏನ್ ಬಂತೋ ಏನ್ ಹೇಳಿದಾರೋ ಅದ್ರ ಮಾರ್ಗದರ್ಶನ ಕೇಳ್ತೀನಿ ಅಷ್ಟೇ. ಗಾಯತ್ರಿ ಶಾಂತೇಗೌಡರನ್ನ ತೆಗಿತೀವಿ ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಯಾವುದು ಇಲ್ಲ. ಕಳೆದ ಕೆಲವು ಗಂಟೆಗಳಿಂದ ಸಚಿವರ ಪಟ್ಟಿಯಲ್ಲಿ ಕೊನೆಯ ಕ್ಷಣದ ಬದಲಾವಣೆಗಳ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕೇಳಿಬರ್ತಾ ಇದ್ವು. ಕೆಲವರ ಹೆಸರು ಸೇರ್ಪಡೆ, ಕೆಲವರ ಹೆಸರು ಕೈ ಬಿಡಲಾಗಿದೆ ಅನ್ನುವಂಥ ಒಂದು ಸುದ್ದಿಗಳು ಹರಿದಾಡ್ತಾ ಇದ್ವು. ಆದರೆ ಮುಖ್ಯಮಂತ್ರಿ ಹೇಳಿಕೆಯ ನಂತರ ಅಧಿಕೃತವಾಗಿ ಸಹಿ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪಟ್ಟಿಯನ್ನೇ ಅಂತಿಮ ಅಂತ ಪರಿಗಣಿಸಬೇಕು ಅನ್ನೋದು ಸ್ಪಷ್ಟ ಆಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಸಚಿವ ಸಂಪುಟ ವಿಸ್ತರಣೆಯ ನಂತರ ಕೂಡ ಪಟ್ಟಿ ಬದಲಾವಣೆ, ಹೆಸರು ಕೈ ಬಿಡ್ತಕ್ಕಂಥ ಒಂದು ವಿಚಾರ ಏನಿದೆ, ಕೊನೆಯ ಕ್ಷಣದ ಬೆಳವಣಿಗೆಗಳು ರಾಜಕೀಯದ ಚರ್ಚೆಗೆ ಕಾರಣ ಆಗಿದೆ. ಆದರೆ ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳಿತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಎಲ್ಲರ ಗಮನ ಅಧಿಕೃತ ಪಟ್ಟಿಯ ಮೇಲಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಥವಾ ಸರ್ಕಾರದಿಂದ ಮತ್ತಷ್ಟು ಸ್ಪಷ್ಟನೆ ಬರುತ್ತಾ. ಈಗ ಗಾಯತ್ರಿ ಶಾಂತೇಗೌಡರು ಹೇಳ್ತಾ ಇದ್ದಾರೆ, ಏನು ಹೈಕಮಾಂಡ್ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ, ಮತ್ತೆ ಇದು ಒಂದು ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ, ಮತ್ತು ನನಗೆ ಆ ಒಂದು ಸ್ಥಾನ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ನೋಡಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ಒಂದಿಷ್ಟು ಜನರಿಗೆ ಖುಷಿಯಾಗಿದೆ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ. ಇನ್ನೊಂದಿಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಿ? ಅದ್ರ ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರು ಖಂಡಿತವಾಗ್ಲೂ ನನಗೆ ಮುಂದಿನ ದಿನಗಳಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಇದರ ಬಗ್ಗೆ ಅಂತ? ಎಸ್ ಪ್ರಮೋದ್, ನಿನ್ನೆ ಅಷ್ಟೇ ಎರಡನೇ ಹಂತದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಕೂಡ ತಮ್ಮ ಅಸಮಾಧಾನವನ್ನು ಸ್ಫೋಟಗೊಂಡಿದ್ದಾರೆ. ಯಾಕೆ ನಮಗೆ ಸ್ಥಾನ ಸಿಗಲಿಲ್ಲ, ನಮಗೆ ಹೈಕಮಾಂಡ್ ಯಾಕೆ ಮಣೆ ಹಾಕಿಲ್ಲ, ಜೊತೆಗೆ ಈಗಾಗಲೇ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವರೆಲ್ಲರೂ ಕೂಡ ಬೇರೆ ಪಕ್ಷದಿಂದ ಬಂದಿದ್ದವರು. ನಾವು ಮೂಲ ಕಾಂಗ್ರೆಸ್ಸಿಗರಾಗಿ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇವೆ, ನಮ್ಮ ಪಕ್ಷ ನಿಷ್ಠೆಯನ್ನು ಯಾಕೆ ಹೈಕಮಾಂಡ್ ಪರಿಗಣಿಸಲಿಲ್ಲ, ಜೊತೆಗೆ ರಾಜ್ಯ ನಾಯಕರು ಯಾಕೆ ನಮ್ಮ ಪರವಾಗಿ ಬ್ಯಾಟ್ ಬೀಸಲಿಲ್ಲ ಅಂತೇಳಿ ಸುಮಾರು 10
100ಕ್ಕೂ ಅಧಿಕ ಹಿರಿಯ ಕಾಂಗ್ರೆಸ್ನ ಶಾಸಕರು ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿ ಇಂದು ಏನು ಅಸಮಾಧಾನಿತ ಶಾಸಕರು ಕೂಡ ಸಭೆ ಸೇರೋ ಹಂತದಲ್ಲಿ ಈಗ ಚರ್ಚೆ ಆಗಿರ್ತದೆ. ಒಂದು ವೇಳೆ ಈಗಾಗಲೇ ಏನು ನಿನ್ನೆ ಅಷ್ಟೇನು ಸಚಿವ ಸ್ಥಾನದಿಂದ ಮಿಸ್ ಆಗಿದ್ದಕ್ಕೆ ಯಶವಂತ ರಾಯಗೌಡ ಅವರು ಕೂಡ ರಾಜೀನಾಮೆ ಸಲ್ಲಿಸಿದ್ದಾರೆ. ಇಂದು ಬೇಳೂರು ಗೋಪಾಲಕೃಷ್ಣ ಕೂಡ 10 ಗಂಟೆಗೆ ವಿಧಾನಸೌಧಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ವಿಧಾನಸೌಧದ ಏನು ಕಾರ್ಯದರ್ಶಿ ಅವ್ರಿಗೂ ಕೂಡ ರಾಜೀನಾಮೆ ಸಲ್ಲಿಸುವಂತಕ್ಕೂ ಮುಂದಾಗಿದ್ದರ ಜೊತೆಗೆ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಿರ್ತಕ್ಕಂಥ ಹೈಕಮಾಂಡ್ ಕೂಡ ಈಗ DK ಶಿವಕುಮಾರ್ ಅವ್ರಿಗೆ ಕರೆ ಮಾಡಿ ಯಾವುದಕ್ಕೂ ನೀವು ಅಂಜಬೇಡಿ, ಯಾವ ಶಾಸಕರು ರಾಜೀನಾಮೆ ಕೊಟ್ಟರು ಅವ್ರ ಅದನ್ನ ಅಕ್ಸೆಪ್ಟ್ ಮಾಡೋಣ, ಒಂದು ವೇಳೆ ಅವ್ರನ್ನ ಮನವೊಲಿಸೋ ಕಾರ್ಯಕ್ಕೂ ಮುಂದಾಗೋಣ, ಯಾರ್ಯಾರಿಗೆ ಸಚಿವ ಸ್ಥಾನ ದೊರಕಿಲ್ಲ ಅಂಥವ್ರಿಗೆಲ್ರಿಗೂ ಕೂಡ ನಿಗಮ ಮಂಡಳಿ ಸ್ಥಾನವನ್ನು ನೀಡೋಣ, ಜೊತೆಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ನೀಡೋಣ ಅಂತೇಳಿ ಈಗ ತಣಿಸುವ ಕಾರ್ಯಕ್ಕೂ ಹೈಕಮಾಂಡ್ ಮುಂದಾಗಿದೆ. ಈ ಎಲ್ಲದರ ನಡುವೆ ಯಾವುದೇ ಕಾರಣಕ್ಕೂ ನಾವು ಹಿರಿಯ ಶಾಸಕರಿದ್ದೀವಿ, 7 ಬಾರಿ ಆಯ್ಕೆ ಆಗಿದ್ದೀವಿ, 8 ಬಾರಿ ಆಯ್ಕೆ ಆಗಿದ್ದೀವಿ, ನಮ್ಮನ್ನ ಯಾಕೆ ಪರಿಗಣಿಸ್ತಿಲ್ಲ, ನೀವು ಬೇರೆ ಪಕ್ಷದಿಂದ ಬಂದವರಂತರ್ನ ನೀವು ಯಾಕೆ ಮನ್ನಣೆ ನೀಡ್ತಿದ್ದೀರಾ ಅಂತೇಳಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಈ ನೆಲೆಯಲ್ಲಿ ನಿನ್ನೆ ಅಷ್ಟೇ ಏನು TB ಚೈತೇಂದ್ರ ಅವರ ಮನೆಯಲ್ಲೂ ಕೂಡ ಸುಮಾರು 5ರಿಂದ 10ಕ್ಕೂ ಹೆಚ್ಚು ಶಾಸಕರು ಕೂಡ ಕೈಗೊಂಡು ಸಭೆ ನಡೆಸಿ ಮುಂದಿನ ತೀರ್ಮಾನ ನಮ್ಮ ಏನು ನಡೆ ಏನಿದೆ ಅಥವಾ ಒಂದು ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕಾ ಅಥವಾ ಏನು ಮಾಡಬೇಕು, ಹೈಕಮಾಂಡ್ನ ಭೇಟಿ ಮಾಡಬೇಕಾ, ಮುಂದಿನ ದಿನದಲ್ಲಿ ಸಭೆಯನ್ನು ಮಾಡಿ ಆನಂತರದಲ್ಲಿ ನಮ್ಮ ನಡೆಯನ್ನು ತಿಳಿಸ್ತೀವಿ ಅಂತೇಳಿ TB ಚೈತೇಂದ್ರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಪ್ರಮೋದ್, ಓಕೆ, ಈಗ ಮುಖ್ಯಮಂತ್ರಿ ಅವರು ಹೇಳೋ ಪ್ರಕಾರ ಈಗ ಹೈಕಮಾಂಡ್ ಏನು ಅಂತಿಮ ಪಟ್ಟಿಯನ್ನು ಕಳಿಸ್ಕೊಟ್ಟಿದೆ ಅದರ ಪ್ರಕಾರನೇ ಆಗಿದೆ, ಯಾವುದೂ ಬದಲಾವಣೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಗಾಯತ್ರಿ ಶಾಂತೇಗೌಡರು ಪ್ರಕಾರ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗಬಹುದು ಹೈಕಮಾಂಡ್ ಮಟ್ಟದಲ್ಲಿ ಅಂತ? ಎಸ್ ಪ್ರಮೋದ್, ಏನು ಗಾಯತ್ರಿ ಶಾಂತೇಗೌಡ ಅವರ ಪಟ್ಟಿ ಹೆಸರಲ್ಲಿ ಬಂದಿದ್ದು ನೋಡಿ ಖುದ್ದು ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಚ್ಚರಿ ಸಹ ಆಗಿತ್ತು. ಸಿದ್ದರಾಮಯ್ಯ ಅವರು ಸೂಚಿಸಿದ್ದು ಶಿವಪ್ಪ ಅವ್ರಿಗೆ ಕೊಡಬೇಕು ಅಂತೇಳಿ, MLC ಆದಂಥ ಶಿವಪ್ಪ ಅವ್ರಿಗೆ ಕೊಡಬೇಕು ಅಂತೇಳಿ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ರು. ಆದರೆ ಅಚ್ಚರಿ ಎಂಬಂತೆ ಏನು ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಿದ್ದು ನೋಡಿ ಸಿದ್ದರಾಮಯ್ಯ ಅವರು ಕೂಡ ಎಲ್ಲೋ ಒಂದು ಕಡೆ ಹೈಕಮಾಂಡ್ ವಿರುದ್ಧ ಗರಂ ಆಗಿದ್ರು. ಈ ನಿಟ್ಟಿನಲ್ಲಿ ನಿನ್ನೆ ನಡೆದಂಥ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಕೂಡ ಮಾಜಿ CM ಸಿದ್ದರಾಮಯ್ಯ ಕೂಡ ಹಾಜರಾಗಲಿಲ್ಲ. ಎಲ್ಲ ಒಂದು ಕಡೆ ನಾನು ಸೂಚಿಸಿದ ಹೆಸರನ್ನ ಯಾಕೆ ಕನ್ಸಿಡರ್ ಮಾಡಲಿಲ್ಲ, ನನ್ನ ಕುರುಬ ಸಮುದಾಯದಲ್ಲಿ ಯಾರನ್ನ ಸೂಚಿಸಬೇಕು, ಯಾರನ್ನ ಹೆಸರನ್ನ ಅಂತಿಮಗೊಳಿಸಬೇಕು ಅಂತ ಈಗಾಗಲೇ ನಾನು ಹೈಕಮಾಂಡ್ಗೆ ಒಂದು ನನ್ನ ಸಲಹೆಯನ್ನು ಕೊಟ್ಟಿದ್ದೆ. ನನ್ನ ಸಲಹೆಯನ್ನು ಮೀರಿ ಗಾಯತ್ರಿ ಶಾಂತೇಗೌಡ ಅವ್ರನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದ್ರು, ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದ್ರು ಅಂತೇಳಿ ಹೈಕಮಾಂಡ್ಗೆ ಖುದ್ದು ಫೋನ್ ಮಾಡಿದಂಥ ಸಿದ್ದರಾಮಯ್ಯ ತಮ್ಮ ಅಸಮಾಧಾನವನ್ನು ಹೊರಹಾಕಿ ಆ ಪಟ್ಟಿಯನ್ನು ಬದಲು ಮಾಡೋದಕ್ಕೂ ಪ್ರಯತ್ನ ಪಟ್ಟರು. ಆಗಾಗಲೇ ಹೈಕಮಾಂಡು ಒಂದು ಹಂತದಲ್ಲಿ ಪಟ್ಟಿಯನ್ನು ಏನು ರಿವೈಸ್ ಮಾಡಿತ್ತು, ಏನು ಮಂಕಾಳು ವೈದ್ಯರನ್ನ ಏನು ಬದಲಿಸಿ SS ಮಲ್ಲಿಕಾರ್ಜುನ್ ಅವರನ್ನ ಹೊಸದಾಗಿ ಸಲ್ಲಿಸಿದ ಪಟ್ಟಿಯಲ್ಲಿ ಕೂಡ ಒಂದು ಹೆಸರನ್ನ ಬದಲಾವಣೆ ಮಾಡಿತ್ತು. ಮತ್ತು 2ನೇ ಹಂತದಲ್ಲಿ ನಾವು 2ನೇ ಪಟ್ಟಿ ಬದಲಾವಣೆ ಮಾಡಿ ಏನಾದರೂ ಪಟ್ಟಿ ರಿಲೀಸ್ ಮಾಡಿದ್ದೆ ಆದಲ್ಲಿ ಎಲ್ಲ ಒಂದು ಕಡೆ ಮುಜುಗರಕ್ಕೆ ಒಳಗಾಗ್ತೀವಿ ಅಂತ ಹೇಳಿ ನಿನ್ನೆ ಏನು ಪ್ರಮಾಣ ವಚನ ಸ್ವೀಕರಿಸಬೇಕಾದಂಥ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ತಡೆ ಹಿಡಿಯಲಾಯಿತು. ಮುಂದಿನ ದಿನಗಳಲ್ಲಿ 2 ಅಥವಾ 3 ದಿನಗಳಲ್ಲಿ ಹೈಕಮಾಂಡ್ ಜೊತೆ ಚರ್ಚಿಸಿ ಮಹಿಳಾ ಕೋಟಾದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಬಹುತೇಕವಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಗೋ ಚಾನ್ಸಸ್ ಹೆಚ್ಚಿದೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರ ಪರವಾಗಿ ಏನಾದರೂ ಹೈಕಮಾಂಡ್ ಒಲವು ತೋರಿಸಿದ್ದೆ ಆದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬದಲಾಗಿ ಬೇರೆ ಯಾರಾದರೂ ಅಂದರೆ ಬೇರೆ ಈಗ ಇರ್ತಕ್ಕಂಥ ರೇಸ್ನಲ್ಲಿ ಇರ್ತಕ್ಕಂಥ ಉಮಾಶ್ರೀ ಅಥವಾ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರನ್ನು ಯಾರನ್ನಾದರೂ ಕನ್ಸಿಡರ್ ಮಾಡ್ಬೋದು ಅನ್ನೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಈಡಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮಲ್ಲ ಮಾಹಿತಿಗಾಗಿ ಹನುಮಂತರಾಜ್.